ಏಪ್ರಿಲ್ ಆದ್ಮೇಲೆ ನೀವು ಕಾರ್ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ನೀವು ನೋಡಲೇಬೇಕು. ಈ ಟೇಬಲ್ ಅಲ್ಲಿ ಕಾಣ್ತಿರುವಂತ ಬ್ರಾಂಡ್ಸ್ ಹಾಗೆ ಕಾರ್ ಮಾಡೆಲ್ಸ್ ಪ್ರೈಸ್ಗಳು ಏಪ್ರಿಲ್ ಆದ್ಮೇಲೆ ರೈಸ್ ಆಗಲಿದೆ. ಸೊ ಈಗ ಯಾವ ಬ್ರಾಂಡ್ಸ್ಗಳು ಹಾಗೆ ಯಾವ ಮಾಡೆಲ್ಗಳು ಅಂತ ನೋಡ ಬನ್ನಿ. ಸೊ ಮೊದಲನೇದು ಮಾರುತಿ ಸುಜುಕಿ. ಇದು ಎಲ್ಲ ಮಾಡೆಲ್ಗಳ ಮೇಲೆ ಅಪ್ ಟು 4% ವರೆಗೂ ಹೈಕ್ ಆಗಲಿದೆ. ಇನ್ನು ಎರಡನೇದು ಹುಂಡೈ. ಇದರಲ್ಲಿ ಗ್ರ್ಯಾಂಡ್ ಐಟೆನ್, ಕ್ರೆಟಾ, ಇವಿ, ಲಾನಿಕ್ 5 ಅಂತ ಮಾಡೆಲ್ಸ್ ಗಳ ಮೇಲೆ ಅಪ್ ಟು 3% ವರೆಗೂ ಹೈಕ್ ಆಗಲಿದೆ. ಇನ್ನು ಟಾಟಾ ಮೋಟಾರ್ಸ್ ಅವರು ನೆಕ್ಸಾನ್, ಹ್ಯಾರಿಯರ್ ಈ ಮಾಡೆಲ್ಸ್ ಗಳ ಮೇಲೆ ಅಪ್ ಟು 3% ವರೆಗೂ ಹೈಕ್ ಆಗಲಿದೆ. ಹಾಗೆ ಮಹೀಂದ್ರ ಅಂಡ್ ಮಹೀಂದ್ರ ಅವರು ಎಸ್ಯುವಿ ಮತ್ತೆ ಕಮರ್ಷಿಯಲ್ ವೆಹಿಕಲ್ ರೇಂಜ್ ಗಳ ಮೇಲೆ ಅಪ್ ಟು 3% ವರೆಗೂ ಹೈಕ್ ಮಾಡಲಿದ್ದಾರೆ. ಇನ್ನು ಕಿಯಾದವರು ಫುಲ್ ಮಾಡೆಲ್ ರೇಂಜ್ ಗಳ ಮೇಲೆ ಅಪ್ ಟು 3% ವರೆಗೂ ಹೈಕ್ ಮಾಡಲಿದ್ದಾರೆ. ಇನ್ನು ಹೋಂಡಾದವರು ಅಮೇಜು, ಸಿಟಿ ಇ, ಎಚ್ಇವಿ ಹಾಗೆ ಎಲಿವೇಟ್ ಅಂತ ಮಾಡೆಲ್ಸ್ ಗಳ ಮೇಲೆ ಪ್ರೈಸ್ ಹೈಕ್ ಮಾಡಲಿದ್ದಾರೆ. ಆದ್ರೆ ಎಷ್ಟು ಪರ್ಸೆಂಟೇಜ್ ಅಂತ ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ. ಇನ್ನು ರೆನಾಲ್ಟ್ ಕಂಪನಿಯವರು ಕೈಗರ್, ಕ್ವಿಡ್ ಮತ್ತೆ ಟ್ರೈಬರ್ ಅಂತ ಮಾಡೆಲ್ಸ್ ಗಳ ಮೇಲೆ ಅಪ್ ಟು 2% ವರೆಗೂ ಹೈಕ್ ಮಾಡಲಿದ್ದಾರೆ. ಇನ್ನು ಕೊನೆಯದಾಗಿ BMW. ಇದರಲ್ಲಿ ನಿಮಗೆ BMW 2 ಸೀರೀಸ್, BMW XM ಮತ್ತೆ ಮಿನಿ ಕೂಪರ್ ಎಸ್ ಮತ್ತೆ ಕಂಟ್ರಿ ಮ್ಯಾನ್ ಅಂತ ಮಾಡೆಲ್ಸ್ ಗಳ ಮೇಲೆ ಅಪ್ ಟು 3% ವರೆಗೂ ಹೈಕ್ ಮಾಡಲಿದ್ದಾರೆ. ಈ ಪ್ರೈಸ್ ನ ಇಂಪ್ಯಾಕ್ಟ್ ಬಜೆಟ್ ಸೆಗ್ಮೆಂಟ್ ಕಾರ್ಗಳ ಮೇಲೆ ಬೀಳುತ್ತೆ. ಯಾಕಂದ್ರೆ ಇಲ್ಲಿ ಬೈಯರ್ಸ್ ಪ್ರೈಸ್ ಸೆನ್ಸಿಟಿವ್ ಆಗಿರ್ತಾರೆ ಅಂಡ್ ಪ್ರೀಮಿಯಂ ಮಾಡೆಲ್ ಕಸ್ಟಮರ್ ಗೆ ಇದು ಅಷ್ಟೇನಾಗಿ ಎಫೆಕ್ಟ್ ಆಗಲ್ಲ. ಬಟ್ ಪ್ರೈಸ್ ಯಾಕೆ ಹೈಕ್ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದಕ್ಕೆ ಕೆಲವೊಂದು ರೀಸನ್ ಇದೆ. ಮೊದಲನೇದು ರಾ ಮೆಟೀರಿಯಲ್ಸ್ ಕಾಸ್ಟ್ ರೈಸ್ ಆಗ್ತಿರೋದು, ಹಾಗೆ ಆಪರೇಷನಲ್ ಕಾಸ್ಟ್ ನ ಆಫ್ಸೆಟ್ ಮಾಡ್ಲಿಕ್ಕೋಸ್ಕರ. ಇನ್ನು ಎರಡನೇ ರೀಸನ್ ಬಂದು ಡಾಲರ್ ವರ್ಸಸ್ ರೂಪಾಯಿ. ಯಾಕಂದ್ರೆ ಇಂಪೋರ್ಟ್ ಕಾಸ್ಟ್ ಹೆಚ್ಚಾಗ್ತಿರೋ ಕಾರಣ ಇದು ಪ್ರೈಸ್ ಮೇಲೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಿದೆ. ಅಂಡ್ ಮಾರ್ಕೆಟ್ ಕೂಡ ಇದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ವೀಕ್ ಹುಂಡೈನ ಸ್ಟಾಕ್ 8.29% ಅಷ್ಟು ರೈಸ್ ಆಗಿದೆ. ಹಾಗೆ ಟಾಟಾ ಮೋಟಾರ್ಸ್ ನ ಸ್ಟಾಕ್ 7.29% ಅಷ್ಟು ರೈಸ್ ಆಗಿದೆ. ಹಾಗೆ ನಿಮ್ಮ ಹತ್ರ ಯಾವ ಮಾಡೆಲ್ಸ್ ನ ಕಾರ್ ಇದೆ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.